ಹೆಲ್ತ್ ವಿಷಯಕ್ಕೆ ಎಷ್ಟು ಒತ್ತಾಸೆ ಕೊಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಮ್ಮ ಪವರ್, ನಾವು ಅದನ್ನು ಸೇವ್ ಟು ಸಾಯಿಲ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಜಗ್ಗಿ ವಾಸುದೇವರವ್ರಿಗೆ ಕಂಠೀರವ ಸ್ಟೇಡಿಯಂನಲ್ಲಿ. ಆ ವರ್ಷನೇ ನಾವು ಒಪ್ಪವನ್ನು ಮಿಸ್ ಮಾಡಿಕೊಂಡು ಆ ವರ್ಷದಿಂದ ನಾವು ನಮ್ಮ ಪವರ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದು 4ನೇ ಎಡಿಷನ್ನು. ಪ್ರತಿ ವರ್ಷ ನೈಸ್ ರೋಡಲ್ಲಿ ಆಗ್ತಾ ಇದೆ. ಇದಕ್ಕೆ ಹಲವಾರು ಜನ ಈ ಒಂದು ಹೆಲ್ತ್ನ ಒಂದು ಅವೇರ್ನೆಸ್ಗೋಸ್ಕರ ಹಲವಾರು ಜನ ಇದ್ರ ಬಗ್ಗೆ ಒಳ್ಳೆಯದಾಗಲಿ ಅಂತ ಕಳೆದ 3 ರನ್ನಲ್ಲಿ ಶಿವಣ್ಣವ್ರು ಇರ್ಬೋದು, ರಾಘಣ್ಣವ್ರು ಇರ್ಬೋದು, ಮುರಳಿಯವರು, ವಿಜಯರಾಘವೇಂದ್ರ, ಧನ್ಯ, ಹೀಗೆ ಹಲವಾರು ಜನ, ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಇರ್ಬೋದು, ಕೇಣಿಯವರು ಇರ್ಬೋದು, ಇವರೆಲ್ಲರೂ ಕೂಡ ಇದನ್ನು ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದು 4th ಎಡಿಷನ್. ಇದು ಈ 4th ಎಡಿಷನ್ ಕೂಡ ನೈಸ್ ರೋಡಲ್ಲಿ ಮಾರ್ಚ್ 15 ತಾರೀಕು ಪ್ರಾರಂಭ ಆಗುತ್ತೆ. ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಜಿ.ಟಿ. ವಾಸನ್ ಇದ್ದಾರೆ, ಮತ್ತು ಬಾಬು ಇದ್ದಾರೆ, ಮತ್ತು ಗೂರವ್ ಇದ್ದಾರೆ. ಇದ್ರ ಬಗ್ಗೆ ಮತ್ತೆ ಅದರ ಡೆವಲಪ್ಮೆಂಟ್ ಬಗ್ಗೆ ಅವರು ಮಾತಾಡ್ತಾರೆ. ಸರ್, ನಿಮ್ಮೆಲ್ಲರಿಗೂ ಸ್ವಾಗತ. ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಜನಗಳಿಗೆ ರೀಚ್ ಮಾಡೋದಕ್ಕೆ ಬೇಕು ಅಂತೇಳಿ ನಾವು ನಿಮ್ಮನ್ನು ಈ ಪ್ರೆಸ್ ಮೂಲಕ ನಿಮ್ಮನ್ನು ಕೇಳ್ಕೊಡ್ತೇವೆ. 1 ನಿಮಿಷ. ಇವರಂದು ಉದ್ದೇಶ ಏನು ಅಂತಂದ್ರೆ, ವಿ ಆರ್ ಆಲ್ ಗ್ರೂಪ್ ಆಫ್ ರನ್ನರ್ಸ್. ಈಗ ಬೆಂಗಳೂರಲ್ಲಿ ತುಂಬಾ ರನ್ನಿಂಗ್ ಇವೆಂಟ್ಸ್ ಆಗುತ್ತೆ. ಬ್ಯಾಂಗ್ಳೂರ್ ಇಸ್ ಒನ್ ಆಫ್ ದ ರನ್ನಿಂಗ್ ಕ್ಯಾಪಿಟಲ್. ನಮ್ಮ ವೆದರ್ ಇಂದ ಇರ್ಬೋದು ಅಥವಾ ನಮಗಿರೋ ಫೆಸಿಲಿಟೀಸ್ ಇಂದ ಇರ್ಬೋದು. TCS ಕೇಳಿರ್ತೀರಿ, ಮತ್ತೊಂದು ಕೇಳಿರ್ತೀರಿ. ಸೊ ಇದು ಇಟ್ಸ್ ಅ ಇವೆಂಟ್ ಡನ್ ಬೈ ದ ರನ್ನರ್ಸ್ ಫಾರ್ ದ ರನ್ನರ್ಸ್. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಬರೋಗೆ ಇವೆಂಟ್ ಬರೋಗೆ ಪಾರ್ಟಿಸಿಪೇಟ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಮಾತಿಗೆ ಬೋತ್ ಆಫ್ ದೆಮ್ ಆರ್ ಅಲ್ಟ್ರಾ ಮ್ಯಾರಥಾನರ್ಸ್. So 100 kilometer ಇರ್ಬೋದು, 160 kilometers, they all run that, like Kharbula challenge, ಈ ತರ they have done very big events. So ಈ whole group what we are doing is it's for by the runners. ಈಗ ನಮ್ಮ ಪವರ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ, ಪುನೀತ್ ರಾಜ್ಕುಮಾರ್ ಈಸ್ ವೆರಿ ಫಾಂಡ್ ಆಫ್ ಫಿಟ್ನೆಸ್. ಈಗ ಯಾವುದೇ ತರ ಇರ್ಬೋದು, ಒಂದು ಡೈವಿಂಗ್ ಇರ್ಬೋದು ಅಥವಾ ರನ್ನಿಂಗ್, ಸೈಕ್ಲಿಂಗ್, ಹಿ ವಾಸ್ ವೆರಿ ಪ್ಯಾಷನೇಟ್, ತುಂಬಾ ಪ್ಯಾಷನೇಟ್ ಅವ್ರ ಬಗ್ಗೆ. ಅಥವಾ ನಾವು ಯಾವಾಗಲೇ ಹೋಗಿ ಹೇಳಿದಾಗಲೂ ಈ ತರ ನೋಡ್ ಬಂದ್ವಿ, ಈ ತರ ಏನೋ ಒಂದು ಇವೆಂಟ್ ಆಯ್ತು ಅಂದ್ರೆ ಹಿ ಎಂಕರೇಜ್ ಸೋ ಮಚ್. ಸೊ ಇವಾಗ ನಾವು ಆ ಇಂಡಸ್ಟ್ರಿಯಲ್ಲಿ ಇರೋದು, ಐ ಆಮ್ ನ್ಯೂಟ್ರಿಷನಿಸ್ಟ್ ಬೈ ಪ್ರೊಫೆಷನ್, ದೇ ಆರ್ ರನ್ನರ್ಸ್ ಅಂಡ್ ಕೋಚಸ್. ಸೊ ನಮ್ಮ ತಲೆಯಲ್ಲಿ ಏನ್ ಬಂತಂದ್ರೆ, ಈಗ ಈಸ್ ಅ ಬಿಗ್ ಮೂವಿ ಆಕ್ಟರ್, ಫಿಲಾಂಥ್ರೋಪಿಸ್ಟ್ ಎಲ್ಲಾನು. ಅದನ್ನ ಕೊಂಡಾಡೋದಕ್ಕೆ ಅದರ ಮೂವೀಸ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ಜನ ಎಲ್ಲ ಕಡೆ ನೋಡ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ಹೆಲ್ತ್ ಬಗ್ಗೆ ಇರೋದನ್ನ ಹೇಗೆ ಸೆಲೆಬ್ರೇಟ್ ಮಾಡೋದು, that aspect of Apu, that aspect of Puneet Rajkumar. So this is what we wanted to give back, saying that ಆ ಒಂದು ಅಂಶ about Apu Mama ಯಾವತ್ತೂ ಉಳ್ಕೊಬೇಕು. So people should get motivated, ಒಂದು ಹೆಜ್ಜೆ ಫಿಟ್ನೆಸ್ ಕಡೆಗೆ ಹಾಕಬೇಕು ಅನ್ನೋದು. ಸೊ ಈಗ ಏನಾಗುತ್ತೆ, ರನ್ನರ್ಸ್ ಇವಾಗ ಎನಿ ರನ್ ಆದಾಗ ಓಡ್ತಾನೆ ಇರ್ತಾರೆ. ಅಂದ್ರೆ ರನ್ನರ್ಸ್ ರನ್ ಆಲ್ ದ ಇವೆಂಟ್. ಬಟ್ ತುಂಬಾ ಜನ ನಾವು ಪಬ್ಲಿಕ್ ಇವೆಂಟ್, ಈ ತರ ಒಂದು ಇವೆಂಟ್ ಆಗುತ್ತೆ ಅನ್ನೋದೇ ತುಂಬಾ ಜನ ಗೊತ್ತಿಲ್ಲ. ಯಾಕೆಂದ್ರೆ ಇದು ಬೆಳಗ್ಗೆ 5:30 ಶುರು ಆಗುತ್ತೆ, 8:30 ಇವೆಂಟೇ ಮುಗ್ದೋಗಿರುತ್ತೆ. ಸೊ ತುಂಬಾ ಜನಕ್ಕೆ ಈ ತರ ಒಂದು ರನ್ನಿಂಗ್ ಇವೆಂಟ್ಸ್ ಆಗುತ್ತೆ ಬೆಂಗಳೂರಲ್ಲಿ ಅನ್ನೋದೇ ಗೊತ್ತಿರೋಲ್ಲ. ಸೊ ದಿಸ್ ಇಸ್ ಒನ್ ವೇ ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ವೇರ್ ಪೀಪಲ್ ಕ್ಯಾನ್ ಕಮ್. ಇವಾಗ ನಮಗೆ ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್ ಅಲ್ಲೆಲ್ಲ ತುಂಬಾ ಜನ ಕಾಮನ್ ಪಬ್ಲಿಕ್ ಏನಕ್ಕೆ ನಾವು ದುಡ್ಡು ಕೊಟ್ಟು ಓಡಕ್ ಬರ್ಬೇಕು, ನಾವೇನಿಗೆ ಅಲ್ಲಿ ನಮ್ಮನೆ ಹತ್ರನೇ ನಡ್ಕೊಬೋದಲ್ವಾ, ಈ ತರ ಎಲ್ಲ ಎಷ್ಟೊಂದು ಕಾಲ್ಸ್ ಬರ್ತಾ ಇತ್ತು. ಬಟ್ ಅವ್ರಿಗೆಲ್ಲ ನಾನು ಹೇಳಿದ್ದಂದ್ರೆ, ಒಮ್ಮೆ ಬನ್ನಿ, ಒಂದ್ಸತಿ ಒಂದು ಎಡಿಷನ್ ಪಾರ್ಟಿಸಿಪೇಟ್ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಈಗೇನಾಗಿದೆ, ಆ ಫಸ್ಟ್ ಅಂಡ್ ಸೆಕೆಂಡ್ ಅಲ್ಲಿ ಬಂದಿರೋರೆಲ್ಲ ಈಗ ವಿತ್ ಫ್ಯಾಮಿಲಿ, ವಿತ್ ಫ್ರೆಂಡ್ಸ್, ಈಗ 2-3 ಜನ ಬಂದವರಿಲ್ಲದೆ ಕಮಿಂಗ್ ವಿತ್ ಬಿಗರ್ ನಂಬರ್ಸ್. ನಮ್ಗೆ ಗೊತ್ತಿರ್ಲಿಲ್ಲ ಈ ತರನೂ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಿಕಾಸ್ ಅಷ್ಟು ಸಾವಿರ ಜನ ಮಧ್ಯೆ ವಾಕ್ ಮಾಡೋದಿರ್ಬೋದು, ಯು ಕಮ್ ಬ್ಯಾಕ್, ಫನ್ ಆಕ್ಟಿವಿಟೀಸ್ ಇರುತ್ತೆ, ಡಾನ್ಸ್ ಇರುತ್ತೆ, ಅಥವಾ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಮಾರ್ನಿಂಗ್. ಒಂದು 3-3.5 ಗಂಟೆ ಇಟ್ ಇಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮನ್ನು ಎಲ್ಲರೂ ವಿ ಆರ್ ಇನ್ವೈಟಿಂಗ್, ಪ್ಲೀಸ್ ಕಮ್, ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಮ್ಮೆ. ಸೊ ಯು ವಿಲ್ ನೋ ವಾಟ್ ಇಸ್ ಇಟ್, ಬೆಳಿಗ್ಗೆ ಹೊತ್ತು ಹೇಗೆ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ ಅನ್ನೋದು. ಇದು ನೈಸ್ ರೋಡ್ ಅಲ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒನ್ ಸ್ಟ್ರೆಚ್ ರೋಡ್. ಸೊ ಅಂಡ್ ವಿ ಆರ್ ಡೂಯಿಂಗ್ 3 ಕ್ಯಾಟಗರಿನೂ ಮಾಡ್ತಾ ಇದ್ದೀವಿ. 5K ನೈಸ್ ರೋಡ್ ಅಲ್ಲಿ ಎಲ್ಲಿ, ಹೊಸಕೆರೆಹಳ್ಳಿ ಟೋಲ್ ಜಂಕ್ಷನ್ ಬರುತ್ತಲ್ಲ, PS ಕಾಲೇಜ್ ಟೋಲ್ ಜಂಕ್ಷನ್, ಅಲ್ಲಿಂದನೇ ಸ್ಟಾರ್ಟ್ ಆಗಿ ಅಲ್ಲೇ ಎಂಡ್ ಆಗುತ್ತೆ. ಸೊ 5K, 10K ಮತ್ತೆ 21.1 ಅಂದ್ರೆ ಹಾಫ್ ಮ್ಯಾರಥಾನ್, 3 ಕ್ಯಾಟಗರಿಯಲ್ಲಿ ಇರುತ್ತೆ. 5K ಪ್ರಿಡಾಮಿನೆಂಟ್ಲಿ ಫ್ಯಾಮಿಲೀಸ್, ಈಗ ಫಸ್ಟ್ ಟೈಮರ್ಸ್ ವಾಕ್ ಮಾಡ್ಬೋದು, ರನ್ ಮಾಡ್ಬೋದು. 10K and 21K ಆರ್ ಪ್ರೋಗ್ರೆಸಿವ್. ಸೊ ನಮಗೆ ಫಸ್ಟ್ 2 ಎಡಿಷನ್ಸ್ ಇದೆಲ್ಲ 5K ಮಾಡ್ಕೊಂಡ್ ಬಂದವ್ರು, ನಾವು ದೇ ಆರ್ ಆಲ್ರೆಡಿ ಇಂಟು 10 and 21. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್. ಅಂದ್ರೆ ಇದು ಇನ್ನೂ ಅವೇರ್ನೆಸ್ ಮೂಡಬೇಕು, ತುಂಬಾ ಜನಕ್ಕೆ ಇದ್ರ ಅವೇರ್ನೆಸ್ ಇಲ್ಲ. ತರ ರನ್ನಿಂಗ್ ಇವೆಂಟ್ಸ್ ಬೆಂಗಳೂರಲ್ಲಿ ಆಗುತ್ತೆ ಅನ್ನೋದು. ಸೊ ಥ್ರೂ ನಮ್ಮ ಪವರ್ ಅದನ್ನ ನಾವು ಜನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು.